ದಾವಣಗೆರೆ ದಕ್ಷಿಣ ಉಪಸಮರ ಅಖಾಡ ರಂಗೇರಿದೆ. ಇವತ್ತು ನಾಮಿನೇಷನ್ ಭರಾಟೆ ಜೋರಾಗಿತ್ತು. ಕಾಂಗ್ರೆಸ್ ಬಿಜೆಪಿಯ ನಾಯಕರು ನಾಮಪತ್ರವನ್ನ ಸಲ್ಲಿಸಿ ಆಯಿತು. ಈಗ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ, ಕಾಂಗ್ರೆಸ್ನ ನಾಯಕರಿಗೆ ಮುಸ್ಲಿಮರ ಬಂಡಾಯದ ಬಿಸಿ ತಟ್ಟಿದೆ. ಇವರನ್ನ ಯಾವ ರೀತಿ ಸಮಾಧಾನ ಪಡಿಸ್ತಾರೆ, ಇವತ್ತು ಏನೆಲ್ಲ ಆಯಿತು, ಒಂದು ವರದಿದೆ, ನೋಡ್ಕೊಂಬರೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಇನ್ನು ಕೊನೆಯ ದಿನವಾಗಿತ್ತು. ಅದರಂತೆ ಇವತ್ತು ರಾಷ್ಟ್ರೀಯ ಪಕ್ಷಗಳಾಗಿರುವಂಥ BJP ಮತ್ತು ಕಾಂಗ್ರೆಸ್ ಸೇರಿದಂತೆ ಕೆಲವೊಂದಷ್ಟು ಬಂಡಾಯ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದರು. ಇನ್ನು ದಾವಣಗೆರೆ ನಗರದ ಮಹಾನಗರ ಪಾಲಿಕೆ ಕಚೇರಿಯಲ್ಲಿರುವಂತಹ ಚುನಾವಣೆ ಕಚೇರಿಯಲ್ಲಿ ಪ್ರತ್ಯೇಕ ಒಂದು ಕೊಠಡಿಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಲಾಯಿತು. ಪ್ರಮುಖವಾಗಿ BJPಯಿಂದ ಶ್ರೀನಿವಾಸ್ ದಾಸ್ಕರಿಯಪ್ಪ, ಕಾಂಗ್ರೆಸ್ನಿಂದ ಸಮರ್ ಶಮನನ್ನು, ಬಂಡಾಯವಾಗಿ ಸಾದಿಕ್ ಪೈಲ್ವಾನ್ ಸೇರಿದಂತೆ ಸಾಕಷ್ಟು ಅಂದರೆ ಸುಮಾರು ಈಗಾಗಲೇ ಪ್ರಾಥಮಿಕ ಮಾಹಿತಿಯಂತೆ ಒಂದು 25ಕ್ಕೂ ಅಧಿಕ ಜನ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದನ್ನು ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯೂ ಸಹ ಇಲ್ಲಿ ಏರ್ಪಡಿಸಲಾಗಿತ್ತು. ಎಂದಿನಂತೆ ಏನು BJಪಿಯವರು ಶೋಭಾಯಾತ್ರೆ ಮೂಲಕ ಬಂದು ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ರೆ, ಕಾಂಗ್ರೆಸ್ನವರು ಬೃಹತ್ ಮೆರವಣಿಗೆ ಮೂಲಕ ಬಂದು ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಬೆಳಗ್ಗೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಸಾಂಕೇತಿಕವಾಗಿ ಬಂದು ನಾಮಪತ್ರ ಸಲ್ಲಿಸುವಂಥ ಕೆಲಸವನ್ನು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಮಾಡಿದರು. ಅದಾದ ನಂತರ ಬೃಹತ್ ಮೆರವಣಿಗೆ ಮೂಲಕ ಅಂದರೆ ಮಾಜಿ CM ಆಗಿರುವಂಥ ಯಡಿಯೂರಪ್ಪ, ಮಾಜಿ ಕೇಂದ್ರ ಸಚಿವರಂಥ GM ಸಿದ್ದೇಶ್ವರ್, ಮಾಜಿ ಸಚಿವ MP ರೇಣುಕಾಚಾರ್ಯ, CT ರವಿ ಸೇರಿದಂತೆ ಪ್ರಮುಖ ರಾಜ್ಯ ನಾಯಕರ ಜೊತೆಗೂಡಿ ಬಂದು ಬೃಹತ್ ಮೆರವಣಿಗೆ ಮೂಲಕ ಬಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಅದ ನಂತರ ಸಮರ್ಥ ಶಾಮನೂರವರು ಸಹ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ದೇವಿಯ ಪಾದದಡಿ ಬೀಪರ್ಮಟ್ಟು ಪೂಜೆ ಸಲ್ಲಿಸಿ ದೇವಿಗೆ ಒಂದು ವಿಶೇಷ ಹರಕೆ ಸಲ್ಲಿಸುವ ಮೂಲಕ ಏನು ಬಂದು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದರು. ಸುಮಾರು 2,000ಕ್ಕೂ ಅಧಿಕ ಕಾರ್ಯಕರ್ತರು BJP ಮತ್ತು ಕಾಂಗ್ರೆಸ್ನಲ್ಲಿ ಇವತ್ತು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಬೃಹತ್ ಮೆರವಣಿಗೆ ಮೂಲಕ ಬಂದು ಎರಡೂ ರಾಷ್ಟ್ರೀಯ ಪಕ್ಷದ ಪದಾಧಿಕಾರಿಗಳು ಏನು ತಮ್ಮ ನಾಮಪತ್ರ ಸಲ್ಲಿಸುವಂಥ ಕೆಲಸ ಮಾಡಿದ್ರು. ಇನ್ನೊಂದು ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತ ಆಗಿರುವಂಥ ಅಲ್ಪಸಂಖ್ಯಾತ ನಾಯಕರು ಸಹ ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡುವಂಥ ಕೆಲಸ ಮಾಡಿದ್ರು. ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಮತ್ತು ಮನ್ಸೂರ್ ಅಲಿಯೂ ಸಹ ಇವತ್ತು ಇಬ್ಬರು ಒಂದು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದರು. ಅದರಲ್ಲಿ ಕೂಡ ಸಾದಿಕ್ ಪೈಲ್ವಾನ್ ಸಾಕಷ್ಟು ಒಂದು ಸುಮಾರು 1,000ಕ್ಕೂ ಅಧಿಕ ತಮ್ಮ ಬೆಂಬಲಿಗರ ಜೊತೆಗೂಡಿ ಬೃಹತ್ ಮೆರವಣಿಗೆಯ ಮೂಲಕ ಬಂದು ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕ ಏನು ತಮ್ಮ ಉಮೇದುವಾರಿಕೆಯನ್ನು ಖಾತ್ರಿಪಡಿಸಿದ್ರು. ಇವತ್ತು ನಾಮಪತ್ರ ಸಲ್ಲಿಕೆಯಲ್ಲಿ ಕೂಡ ದಾವಣಗೆರೆಗೆ ಆಗಮಿಸಿದಂಥ CM ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಸಮರ್ ಶಾಮನೂರ್ ಪರವಾಗಿ ಸಾಕಷ್ಟು ಒಂದು ಬ್ಯಾಟಿಂಗ್ ಬೀಸುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಇನ್ನೊಂದು ಕಡೆಗೆ BJP ನಾಯಕರು, ಮಾಜಿ CM ಆಗಿರುವಂಥ ಯಡಿಯೂರಪ್ಪ ಅವರು ಸೇರಿದಂತೆ BJP ನಾಯಕರು ಸಹ ತಮ್ಮ ಅಭ್ಯರ್ಥಿಯ ಪರವಾಗಿ ಏನೋ ಒಂದು ಮೆರವಣಿಗೆಯಲ್ಲಿ ಸಾಕಷ್ಟು ಒಂದು ಕ್ಯಾಂಪೇನ್ ಮಾಡುವಂಥ ಕೆಲಸ ಮಾಡಿದ್ರು. ಇನ್ನೊಂದು ಕಡೆಗೆ ನಾವು ಏನು ಈ ಅಲ್ಪಸಂಖ್ಯಾತರನ್ನು ಸಮಾಧಾನ ಮಾಡ್ತೇವೆ, ಅವ್ರನ್ನ ರಾಜಿ ಸಂಧಾನ ಮಾಡುವ ಮೂಲಕ ಮತ್ತೆ ನಾವು ಪಕ್ಷದ ಪರವಾಗಿ ಅವರ ಕೆಲಸ ಮಾಡುವಂತೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಆ ಸ್ಟೇಟ್ಮೆಂಟ್ಗೆ ಸಾಕಷ್ಟು ಅಲ್ಪಸಂಖ್ಯಾತ ನಾಯಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೀವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಸಂಧಾನಕ್ಕೆ ಬರಬೇಡಿ ಅನ್ನೋ ನಿಟ್ಟಿನಲ್ಲಿ ವಾರ್ನಿಂಗ್ ಮಾಡುವಂಥ ಕೆಲಸ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಾವು ಬಾಯಲ್ಲಿ ಲಾಲಿಪಾಪ್ ಇಟ್ಕೊಂಡಿಲ್ಲ ಅನ್ನುವಂತಹ ಮಾತಿನ ಮೂಲಕ ಏನು ಸಾದಿಕ್ ಪೈಲ್ವಾನ್ ಅವರು ಖಾರವಾಗಿ CM ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಇನ್ನೊಂದು ಕಡೆಗೆ ಮನ್ಸೂರ್ ಅಲಿ ಸಹ ಏನು ಜಮೀರ್ ಅಹ್ಮದ್ ನಮ್ಮ ಸಮಾಜದ ನಾಯಕರಿರ್ಬೋದು, ಆದರೆ ಆ ನಿಟ್ಟಿನಲ್ಲಿ ನೀವು ಬಂದು ನಮಗೆ ರಾಜಿ ಸಂಧಾನ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಡ್ರಿ ಅನ್ನೋಂಥ ಮಾತು ಹೇಳಿದ್ರೆ ಏನು ಇದಿಷ್ಟು ಇವತ್ತು ನಾಮಪತ್ರ ಸಲ್ಲಿಕೆ ದಿನ ನಡೆದಂಥ ಸಾಕಷ್ಟು ಒಂದು ಹೈ ಡ್ರಾಮಾ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ನಾಳೆಯಿಂದ ಸುಮಾರು ಅಂದರೆ 4 ದಿನ ನಿಮ್ಮ ನಾಮಪತ್ರ ಹಿಂಪಡೆಯೋಕ್ಕೆ ಸಮಯ ಇರುವಂಥದ್ದು. ಈ ಸಮಯದಲ್ಲಿ ಆಗುವಂತಹ ಬೆಳವಣಿಗೆಗಳ ಕುರಿತು ಈಗಾಗಲೇ ಸಾಕಷ್ಟು ಕುತೂಹಲ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಇಳ್ಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಏನು BJP ಅಭ್ಯರ್ಥಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಇನ್ನು ಅವ್ರ ಜೊತೆಗೆ ಮಾಜಿ CM ಯಡಿಯೂರಪ್ಪನವರು ಕೂಡ ಇರುವಂಥದ್ದು. ನಮ್ಮ ಜೊತೆಗೆ ಮಾಜಿ CM ಯಡಿಯೂರಪ್ಪ ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಾಮಪತ್ರ ಸಲ್ಲಿಕೆ ಆಗಿದೆ, ಏನು ಹೇಳ್ತೀರಿ? 100ಕ್ಕೆ 100 ದಾವಣಗೆರೆ, ಬಾಗಲಕೋಟೆ ಎರಡೂ ಕಡೆ ಗೆಲ್ತೇವೆ. ಜನರ ವಾತಾವರಣ, ಅವರ ಸಹಕಾರವನ್ನು ನೋಡಿದಾಗ ನಿಶ್ಚಿತವಾಗಿ ಎರಡೂ ಕ್ಷೇತ್ರ ಭಾಳ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಈ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಜನ ಬೇಸತ್ತಿದ್ದಾರೆ. ಇದೆಲ್ಲದೂ ಸಹ BJP ಗೆಲುವಿಗೆ ಅನುಕೂಲ ಆಗುತ್ತೆ. ಸರ್, ಒಂದು ಕಡೆ ಮುಸ್ಲಿಮರು ಕಾಂಗ್ರೆಸ್ ವಿರುದ್ಧ ಟಿಕೆಟ್ ವಿಚಾರವಾಗಿ ಸಿಡಿದೆದ್ದಿದ್ದಾರೆ. ಇದು BJPಗೆ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಇದೆಯಾ? ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೆ ತುಟಿಗೆ ತುಪ್ಪ ಹಚ್ಚಿ ದ್ರೋಹ ಮಾಡ್ಕೊಂಡು ಬರ್ತಿರುವಂಥದ್ದು ಈಗ ಅವ್ರ ಮನವರಿಕೆ ಆಗಿದೆ. ನೋಡೋಣ ಅವ್ರು ಏನು ತೀರ್ಮಾನ ತಗೊತಾರೆ, ಅದು ಅವ್ರಿಗೆ ಬಿಟ್ಟು. ಇದಿಷ್ಟು ಮಾಜಿ CM ಯಡಿಯೂರಪ್ಪನವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದರಾಮ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ದಕ್ಷಿಣ ಉಪಸಮರ ಅಖಾಡ ರಂಗೇರಿದೆ. ಇವತ್ತು ನಾಮಿನೇಷನ್ ಭರಾಟೆ ಜೋರಾಗಿತ್ತು. ಕಾಂಗ್ರೆಸ್ BJಪಿಯ ನಾಯಕರು ನಾಮಪತ್ರವನ್ನ ಸಲ್ಲಿಸಿ ಆಯಿತು. ಈಗ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ, ಕಾಂಗ್ರೆಸ್ನ ನಾಯಕರಿಗೆ ಮುಸ್ಲಿಮರ ಬಂಡಾಯದ ಬಿಸಿ ತಟ್ಟಿದೆ. ಇವರನ್ನ ಯಾವ ರೀತಿ ಸಮಾಧಾನ ಪಡಿಸ್ತಾರೆ, ಇವತ್ತು ಏನೆಲ್ಲ ಆಯಿತು, ಒಂದು ವರದಿದೆ, ನೋಡ್ಕೊಂಬರೋಣ.
ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಇನ್ನು ಕೊನೆಯ ದಿನವಾಗಿತ್ತು. ಅದರಂತೆ ಇವತ್ತು ರಾಷ್ಟ್ರೀಯ ಪಕ್ಷಗಳಾಗಿರುವಂಥ BJP ಮತ್ತು ಕಾಂಗ್ರೆಸ್ ಸೇರಿದಂತೆ ಕೆಲವೊಂದಷ್ಟು ಬಂಡಾಯ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದರು. ಇನ್ನು ದಾವಣಗೆರೆ ನಗರದ ಮಹಾನಗರ ಪಾಲಿಕೆ ಕಚೇರಿಯಲ್ಲಿರುವಂತಹ ಚುನಾವಣೆ ಕಚೇರಿಯಲ್ಲಿ ಪ್ರತ್ಯೇಕ ಒಂದು ಕೊಠಡಿಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಲಾಯಿತು. ಪ್ರಮುಖವಾಗಿ BJPಯಿಂದ ಶ್ರೀನಿವಾಸ್ ದಾಸ್ಕರ್ಯಪ್ಪ, ಕಾಂಗ್ರೆಸ್ನಿಂದ ಸಮರ್ ಶಮನನ್ನು, ಬಂಡಾಯವಾಗಿ ಸಾದಿಕ್ ಪೈಲ್ವಾನ್ ಸೇರಿದಂತೆ ಸಾಕಷ್ಟು ಅಂದರೆ ಸುಮಾರು ಈಗಾಗಲೇ ಪ್ರಾಥಮಿಕ ಮಾಹಿತಿಯಂತೆ ಒಂದು 25ಕ್ಕೂ ಅಧಿಕ ಜನ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದನ್ನು ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯೂ ಸಹ ಇಲ್ಲಿ ಏರ್ಪಡಿಸಲಾಗಿತ್ತು. ಎಂದಿನಂತೆ ಏನು BJಪಿಯವರು ಶೋಭಾಯಾತ್ರೆ ಮೂಲಕ ಬಂದು ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ರೆ, ಕಾಂಗ್ರೆಸ್ನವರು ಬೃಹತ್ ಮೆರವಣಿಗೆ ಮೂಲಕ ಬಂದು ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಬೆಳಗ್ಗೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಸಾಂಕೇತಿಕವಾಗಿ ಬಂದು ನಾಮಪತ್ರ ಸಲ್ಲಿಸುವಂಥ ಕೆಲಸವನ್ನು ಶ್ರೀನಿವಾಸ್ ದಾಸ್ಕರ್ಯಪ್ಪ ಅವರು ಮಾಡಿದರು. ಅದಾದ ನಂತರ ಬೃಹತ್ ಮೆರವಣಿಗೆ ಮೂಲಕ ಅಂದರೆ ಮಾಜಿ CM ಆಗಿರುವಂಥ ಯಡಿಯೂರಪ್ಪ, ಮಾಜಿ ಕೇಂದ್ರ ಸಚಿವರಾದಂಥ GM ಸಿದ್ದೇಶ್ವರ್, ಮಾಜಿ ಸಚಿವ MP ರೇಣುಕಾಚಾರ್ಯ, CT ರವಿ ಸೇರಿದಂತೆ ಪ್ರಮುಖ ರಾಜ್ಯ ನಾಯಕರ ಜೊತೆಗೂಡಿ ಬಂದು ಬೃಹತ್ ಮೆರವಣಿಗೆ ಮೂಲಕ ಬಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಅದ ನಂತರ ಸಮರ್ಥ ಶಾಮನೂರ್ ಅವರು ಸಹ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ದೇವಿಯ ಪಾದದಡಿ ಬೀಪರ್ಮಟ್ಟು ಪೂಜೆ ಸಲ್ಲಿಸಿ ದೇವಿಗೆ ಒಂದು ವಿಶೇಷ ಹರಕೆ ಸಲ್ಲಿಸುವ ಮೂಲಕ ಏನು ಬಂದು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದರು. ಸುಮಾರು 2,000ಕ್ಕೂ ಅಧಿಕ ಕಾರ್ಯಕರ್ತರು BJP ಮತ್ತು ಕಾಂಗ್ರೆಸ್ನಲ್ಲಿ ಇವತ್ತು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಬೃಹತ್ ಮೆರವಣಿಗೆ ಮೂಲಕ ಬಂದು ಎರಡೂ ರಾಷ್ಟ್ರೀಯ ಪಕ್ಷದ ಪದಾಧಿಕಾರಿಗಳು ಏನು ತಮ್ಮ ನಾಮಪತ್ರ ಸಲ್ಲಿಸುವಂಥ ಕೆಲಸ ಮಾಡಿದ್ರು. ಇನ್ನೊಂದು ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತ ಆಗಿರುವಂಥ ಅಲ್ಪಸಂಖ್ಯಾತ ನಾಯಕರು ಸಹ ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡುವಂಥ ಕೆಲಸ ಮಾಡಿದ್ರು. ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಮತ್ತು ಮನ್ಸೂರ್ ಅಲಿಯೂ ಸಹ ಇವತ್ತು ಇಬ್ಬರು ಒಂದು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದರು. ಅದರಲ್ಲೂ ಕೂಡ ಸಾದಿಕ್ ಪೈಲ್ವಾನ್ ಸಾಕಷ್ಟು ಒಂದು ಸುಮಾರು 1,000ಕ್ಕೂ ಅಧಿಕ ತಮ್ಮ ಬೆಂಬಲಿಗರ ಜೊತೆಗೂಡಿ ಬೃಹತ್ ಮೆರವಣಿಗೆಯ ಮೂಲಕ ಬಂದು ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕ ಏನು ತಮ್ಮ ಉಮೇದುವಾರಿಕೆಯನ್ನು ಖಾತ್ರಿಪಡಿಸಿದ್ರು. ಇವತ್ತು ನಾಮಪತ್ರ ಸಲ್ಲಿಕೆಯಲ್ಲಿ ಕೂಡ ದಾವಣಗೆರೆಗೆ ಆಗಮಿಸಿದಂಥ CM ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಸಮರ್ ಶಾಮನೂರ್ ಪರವಾಗಿ ಸಾಕಷ್ಟು ಒಂದು ಬ್ಯಾಟಿಂಗ್ ಬೀಸುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಇನ್ನೊಂದು ಕಡೆಗೆ BJP ನಾಯಕರು, ಮಾಜಿ CM ಆಗಿರುವಂಥ ಯಡಿಯೂರಪ್ಪ ಅವರು ಸೇರಿದಂತೆ BJP ನಾಯಕರು ಸಹ ತಮ್ಮ ಅಭ್ಯರ್ಥಿಯ ಪರವಾಗಿ ಏನೋ ಒಂದು ಮೆರವಣಿಗೆಯಲ್ಲಿ ಸಾಕಷ್ಟು ಒಂದು ಕ್ಯಾಂಪೇನ್ ಮಾಡುವಂಥ ಕೆಲಸ ಮಾಡಿದ್ರು. ಇನ್ನೊಂದು ಕಡೆಗೆ ನಾವು ಏನು ಈ ಅಲ್ಪಸಂಖ್ಯಾತರನ್ನು ಸಮಾಧಾನ ಮಾಡ್ತೇವೆ, ಅವ್ರನ್ನ ರಾಜಿ ಸಂಧಾನ ಮಾಡುವ ಮೂಲಕ ಮತ್ತೆ ನಾವು ಪಕ್ಷದ ಪರವಾಗಿ ಅವರ ಕೆಲಸ ಮಾಡುವಂತೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಆ ಸ್ಟೇಟ್ಮೆಂಟ್ಗೆ ಸಾಕಷ್ಟು ಅಲ್ಪಸಂಖ್ಯಾತ ನಾಯಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೀವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಸಂಧಾನಕ್ಕೆ ಬರಬೇಡಿ ಅನ್ನೋ ನಿಟ್ಟಿನಲ್ಲಿ ವಾರ್ನಿಂಗ್ ಮಾಡುವಂಥ ಕೆಲಸ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಾವು ಬಾಯಲ್ಲಿ ಲಾಲಿಪಾಪ್ ಇಟ್ಕೊಂಡಿಲ್ಲ ಅನ್ನುವಂತಹ ಮಾತಿನ ಮೂಲಕ ಏನು ಸಾದಿಕ್ ಪೈಲ್ವಾನ್ ಅವರು ಖಾರವಾಗಿ CM ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಇನ್ನೊಂದು ಕಡೆಗೆ ಮನ್ಸೂರ್ ಅಲಿ ಸಹ ಏನು ಜಮೀರ್ ಅಹ್ಮದ್ ನಮ್ಮ ಸಮಾಜದ ನಾಯಕರಿರ್ಬೋದು, ಆದರೆ ಆ ನಿಟ್ಟಿನಲ್ಲಿ ನೀವು ಬಂದು ನಮಗೆ ರಾಜಿ ಸಂಧಾನ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಡ್ರಿ ಅನ್ನೋಂಥ ಮಾತು ಹೇಳಿದ್ರೆ ಏನು ಇದಿಷ್ಟು ಇವತ್ತು ನಾಮಪತ್ರ ಸಲ್ಲಿಕೆ ದಿನ ನಡೆದಂಥ ಸಾಕಷ್ಟು ಒಂದು ಹೈ ಡ್ರಾಮಾ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ನಾಳೆಯಿಂದ ಸುಮಾರು ಅಂದರೆ 4 ದಿನ ನಿಮ್ಮ ನಾಮಪತ್ರ ಹಿಂಪಡೆಯೋಕ್ಕೆ ಸಮಯ ಇರುವಂಥದ್ದು. ಈ ಸಮಯದಲ್ಲಿ ಆಗುವಂತಹ ಬೆಳವಣಿಗೆಗಳ ಕುರಿತು ಈಗಾಗಲೇ ಸಾಕಷ್ಟು ಕುತೂಹಲ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಇಳ್ಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಕ್ಷಿಣ ಕ್ಷೇತ್ರದ ಏನು BJP ಅಭ್ಯರ್ಥಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಇನ್ನು ಅವ್ರ ಜೊತೆಗೆ ಮಾಜಿ CM ಯಡಿಯೂರಪ್ಪನವರು ಕೂಡ ಇರುವಂಥದ್ದು. ನಮ್ಮ ಜೊತೆಗೆ ಮಾಜಿ CM ಯಡಿಯೂರಪ್ಪ ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಾಮಪತ್ರ ಸಲ್ಲಿಕೆ ಆಗಿದೆ, ಏನು ಹೇಳ್ತೀರಿ? 100ಕ್ಕೆ 100 ದಾವಣಗೆರೆ, ಬಾಗಲಕೋಟೆ ಎರಡೂ ಕಡೆ ಗೆಲ್ತೇವೆ. ಜನರ ವಾತಾವರಣ, ಅವರ ಸಹಕಾರವನ್ನು ನೋಡಿದಾಗ ನಿಶ್ಚಿತವಾಗಿ ಎರಡೂ ಕ್ಷೇತ್ರ ಭಾಳ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಈ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಜನ ಬೇಸತ್ತಿದ್ದಾರೆ. ಇದೆಲ್ಲದೂ ಸಹ BJP ಗೆಲುವಿಗೆ ಅನುಕೂಲ ಆಗುತ್ತೆ. ಸರ್, ಒಂದು ಕಡೆ ಮುಸ್ಲಿಮರು ಕಾಂಗ್ರೆಸ್ ವಿರುದ್ಧ ಟಿಕೆಟ್ ವಿಚಾರವಾಗಿ ಸಿಡಿದೆದ್ದಿದ್ದಾರೆ. ಇದು BJPಗೆ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಇದೆಯಾ? ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೆ ತುಟಿಗೆ ತುಪ್ಪ ಹಚ್ಚಿ ದ್ರೋಹ ಮಾಡ್ಕೊಂಡು ಬರ್ತಿರುವಂಥದ್ದು ಈಗ ಅವ್ರ ಮನವರಿಕೆ ಆಗಿದೆ. ನೋಡೋಣ ಅವ್ರು ಏನು ತೀರ್ಮಾನ ತಗೊತಾರೆ, ಅದು ಅವ್ರಿಗೆ ಬಿಟ್ಟು. ಇದಿಷ್ಟು ಮಾಜಿ CM ಯಡಿಯೂರಪ್ಪನವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದರಾಮ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.